ಹೊನ್ನಾವರ ತಾಲೂಕಿನ ಕೃಷಿ ಇಲಾಖೆ ಸಭಾಭವನದಲ್ಲಿ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ತಾಲೂಕ್ ಪಂಚಾಯತ್ ಹೊನ್ನಾವರ, ಕೃಷಿ ಇಲಾಖೆ, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ರೈತರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಅವರು ಉದ್ಘಾಟಿಸಿದರು. ದೀಪ ಬೆಳಗಿಸಿ ವಿದ್ಯುಕ್ತವಾಗಿ ಕಾರ್ಯಕ್ರಮವನ್ನ ಮಂಕಾಳ್ ಎಸ್ ವೈದ್ಯ ಇವತ್ತಿನ ಈ ರಾಷ್ಟ್ರೀಯ ರೈತರ ದಿನಾಚರಣೆಯ ಕಾರ್ಯಕ್ರಮವು ಉದ್ಘಾಟನೆಯಾಗಿದೆ. ಬಳಿಕ ಮಾತನಾಡಿದ ಅವರು, ದಿವಂಗತ ಚೌಧರಿ ಅವರು ರೈತರ ಶ್ರೇಯೋಭಿವೃದ್ಧಿಗೆ ನೀಡಿದ ಕೊಡುಗೆಯನ್ನು ಗಮನಿಸಿ ಅವರ ಜನ್ಮದಿನವನ್ನು ರೈತರ ದಿನಾಚರಣೆಯನ್ನಾಗಿ ಆಚರಿಸುತ್ತಾ ಬರಲಾಗಿದೆ. ರೈತಾಪಿ ವೃತ್ತಿಯು ಕಷ್ಟದ ಜೀವನವಾಗಿದೆ. ರೈತರಿಗೆ ಪೂರಕವಾದ ಯೋಜನೆಯನ್ನು ಸರ್ಕಾರ ಇಲಾಖೆ ಮೂಲಕ ಮಾಡುತ್ತಾ ಬಂದಿದ್ದು, ಇದರ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬೇಕು. ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವವರಿಗೆ ತೋಟ ಅಥವಾ ಗದ್ದೆ ಇರಬೇಕು ಎನ್ನುವ ಕಡ್ಡಾಯ ನಿಯಮ ಜಾರಿಗೊಳಿಸಿದರೆ ಆಗ ರೈತರ ಸಮಸ್ಯೆ ಅರಿವಾಗಲಿದೆ ಎಂದರು. ರೈತರು ಬೆಳೆಯಲಿಲ್ಲ ಅಂತ ಆದ್ರೆ ನಾವು ಮತ್ತೇನು ತಿನ್ಲಿಕ್ಕಾಗುದಿಲ್ಲ. ನಮ್ಮ ಹತ್ರ ಹಣ ಇದ್ದದ್ದು ತಿನ್ಲಿಕ್ಕಾಗುದಿಲ್ಲ, ಅಥವಾ ಏನೇ ಇದ್ರು ಬಂಗಾರ ಇದ್ರು ತಿನ್ಲಿಕ್ಕಾಗೋದಿಲ್ಲ. ರೈತರು ಬೆಳೆದಿದ್ದು ಮಾತ್ರ ತಿನ್ಲಿಕ್ಕೆ ಅವಕಾಶ ಮಾಡಿಟ್ಟಿದ್ದಾನೆ ನಮ್ಮ ಸೃಷ್ಟಿಕರ್ತ ದೇವರು. ಇದು ಬಹಳ ಮುಖ್ಯ. ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಥವಾ ಕೆಲವು ಅಧಿಕಾರಿಗಳಿಗೆ ರೈತರು ಅಂದ್ರೆ ವ್ಯವಸಾಯ ಅಂದ್ರೆ ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಷ್ಟೇ ಹೇಳಿದ್ರು ಸರ್ಕಾರ ಒಂದು BSc ಅಗ್ರಿಕಲ್ಚರ್ ಸೀಡ್ ಸಿಗ್ಬೇಕು ಅಂದ್ರೆ ಅವ್ರಿಗೆ 1 ಎಕರೆ ಜಾಗ ಇರಬೇಕು ಅಂದ್ರೆ ಇದೆ ಅವ್ರಿಗೆ. ಇಲ್ಲಾಂದ್ರೆ ಕೊಡೋದಿಲ್ಲ. ಕೊಡ್ತಾರೇನ್ರಿ? ಹಾ, ಆ 15% ಕಟ್ ಮಾಡ್ಬೇಕೀಗ. 1% ಕೊಡಬಾರ್ದು. ಯಾರು ರೈತರು ಅವರಿಗೆ ಕೊಡಬೇಕು, ಆಗ ಮಾತ್ರ ಅವ್ರಿಗೆ ಗೊತ್ತಿರೋದು. ಇಲ್ಲಾಂದ್ರೆ ಕಷ್ಟ, ಮುಂದೊಂದು ದಿನ ಕಷ್ಟ ಆಗ್ತದೆ. ಅದು ಗೊತ್ತಿರಬೇಕು. ಗೊತ್ತಿದ್ರೆ ರಾಜಕಾರಣಿಗಳ ಕೆಲಸ ಇರೋದಿಲ್ಲ. ಅವರೇ ಮಾಡ್ಬೋದು, ನಿಮ್ಮ ಹೆಲ್ಪಿಗೆ ಬಂದ್ಬಿಡ್ತಾರ. ನಿಮ್ದೇನ್ ಕಷ್ಟ ಅವ್ರ ಕಷ್ಟ ಅವ್ರಿಗೆ ಅರ್ಥ ಆಗಿರ್ಬೋದು. ಆತ್ಮ ಯೋಜನೆಯಡಿ ಸಾಧಕ ರೈತರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಚಿವ ಮಂಕಾಳ್ ವೈದ್ಯ ಹಾಗೂ ಇಲಾಖೆಯಿಂದ ಸೇವಾ ನಿವೃತ್ತಿಯಾಗುತ್ತಿರುವ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ವಿನೋದ್ ಅಣ್ವೇಕರ್ ಅವರನ್ನು ಕೂಡ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ಸಹಾಯಕ ಕೃಷಿ ನಿರ್ದೇಶಕರಾದ ಪಾಂಡಪ್ಪ ಲಂಬಾಣಿ ಪ್ರಾಸ್ತಾವಿಕವಾಗಿ ಸರ್ಕಾರದ ಯೋಜನೆಯನ್ನು ರೈತರಿಗೆ ತಿಳಿಸಿದರು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ಇಲಾಖಾವಾರು ಸೌಲಭ್ಯಗಳನ್ನು ತಿಳಿಸಿದರು. 2001ನೇ ಇಸ್ವಿಯಿಂದ ಪ್ರಾರಂಭ ಮಾಡಲಾಗಿದೆ. ಎಲ್ಲರಿಗೂ ಒಂದು ಜನ್ಮ ದಿನಾಚರಣೆ ಅಂತ ಇರ್ತದೆ, ಒಂದು ದಿನಾಚರಣೆ ಅಂತ ಇರ್ತದೆ. ರೈತರಿಗೂ ಒಂದು ದಿನಾಚರಣೆ ಆಚರಿಸಬೇಕು ಅಂತ ಹೇಳಿ ಹಿರಿಯರು ಅದನ್ನ 2001ಕ್ಕಿಂತ ಪೂರ್ವದಿಂದನೂ ಆಚರಣೆ ಮಾಡ್ಕೊಂತ ಬಂದಿದ್ದಾರೆ. ಇವತ್ತಿಗೆ 23 ವರ್ಷ ಆಯ್ತು ನಾವು ಆಚರಣೆ ಮಾಡ್ತೀವಿ. ಇಡೀ ದೇಶದಲ್ಲಿ ಕಿಸಾನ್ ದಿವಸ ಅಥವಾ ರೈತರ ದಿನಾಚರಣೆ, ರಾಷ್ಟ್ರೀಯ ರೈತ ದಿನಾಚರಣೆ ಅಂತ ಇದನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಇದರ ಹಿನ್ನೆಲೆ ಏನಪ್ಪ ಅಂತಂದ್ರೆ, ದಿವಂಗತ ಚೌಧರಿ ಚರಣ್ ಸಿಂಗ್ ಸಾಹೇಬರು ನಮ್ಮ ಭಾರತ ದೇಶದ 5ನೇ ಪ್ರಧಾನಿಯಾಗಿದ್ರು. ಅವರೊಂದು 1.5 ವರ್ಷ ಪ್ರಧಾನಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ರೈತರನ್ನು ಗುರುತಿಸಬೇಕು, ದೇಶದ ಬೆನ್ನೆಲುಬಾಗಿರುವಂತಹ ರೈತರನ್ನ, ಆರ್ಥಿಕತೆಗೆ ಬೆನ್ನೆಲುಬಾಗಿರುವಂತಹ ರೈತರನ್ನ ಗುರುತಿಸಿ ಸನ್ಮಾನ ಮಾಡೋದು, ತಾಂತ್ರಿಕತೆಗಳನ್ನ ಅವರಿಗೆ ಪಾಠದ ಮೂಲಕ ಅಥವಾ ಪ್ರಾತ್ಯಕ್ಷಿಕೆಯ ಮೂಲಕ ತಿಳಿಸಿಕೊಡ್ಬೇಕು ಅಂತ ಹೇಳಿ ಒಂದು ಘನ ಉದ್ದೇಶ ಇಟ್ಟುಕೊಂಡು ಅವರು ಬಡ ಕುಟುಂಬದಲ್ಲಿ ಜನಿಸಿ ಬೆಳೆದು ಬಂದವರು. 1902ನೇ ಇಸ್ವಿಯಲ್ಲಿ ಡಿಸೆಂಬರ್ 23ನೇ ತಾರೀಕು ಅವರ ಜನನ. ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ನಾವು ಈ ರೈತ ದಿನಾಚರಣೆ ಆಚರಿಸಿಕೊಂಡು ಬಂದಿದ್ದೀವಿ. ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಅರ್ಜುನ್ ಸೂಲಗಿತ್ತಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ರೈತರಿಗೆ ತರಬೇತಿ ನೀಡಿದರು. ವೇದಿಕೆಯಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್, ಗ್ಯಾರಂಟಿ ಯೋಜನಾ ಸಮಿತಿ ತಾಲೂಕಾ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್, ರೈತರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ಅರುಣ್ ನಾಯ್ಕ್, ಪಶು ಇಲಾಖೆಯ ಡಾ ಬಸಪ್ಪ, ತೋಟಗಾರಿಕಾ ಇಲಾಖೆಯ ಅಧಿಕಾರಿ ಸೂರ್ಯಕಾಂತ್ ವಡೇರ್, ಕೃಷಿ ಅಧಿಕಾರಿ ಪುನೀತಾ ಎಸ್ಬಿ,
ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.